ಡಾಕ್ಟ್ರಿಗೆ ಹೆಂಗೋ ಹೇಳ್ಬಿಟ್ಟಿದ್ದೀನಿ, ಇವಳು ನನ್ನ ಮಗಳಲ್ಲ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಸುಳ್ಳಾದರೂ ರಿಪೋರ್ಟ್ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು. ಈಗ ಡಾಕ್ಟ್ರು ನನ್ನ ಮಾತು ಕೇಳೇ ಕೇಳ್ತಾರೆ. ದುಡ್ಡು ಎಷ್ಟು ಲಕ್ಷ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದ್ರೆ ಯಾರಾದರೂ ನನ್ನ ಮಾತು ಕೇಳ್ದಿದ್ದಂಗೆ ಇರ್ತಾರ? ದುಡ್ಗೋಸ್ಕರ ಬ್ಯಾಡ ಅಂತ ಹೇಳ್ದಿರೋನೇನಿಯೇ ಕಮ್ಮಿ. ಎಲ್ಲ ಬೇಕು ಬೇಕು ದುಡ್ಡು ಬೇಕು 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 ಅಂತ ಬಡ್ಕೊಳ್ಳೋನೇನಿಯೇ ಶಾನೆ. ಈಗ ನೋಡ್ತಾ ಇರು, ಈಗ ಬಂದಿರೋ ನನ್ನ ಮಗಳು ಅಂತ ಹೇಳ್ಕೊಂಬಂದಿರೋ ಮನೆ ಹಳ್ಳಿ ನೀಚೆ ಕಡೆ ಕೊಡ್ಸೋಕ್ಕೆ ಇದಕ್ಕಿಂತೂ ಒಳ್ಳೆ ಅವಕಾಶ ನಂಗೆ ಸಿಗೋಕ್ಕೇ ಇಲ್ಲ. ರೀ ಇದ್ಯಾಕ್ರಿ ಇಂಥ ಖುಷಿಯಾಗಿದ್ದೀರಾ? ಯಪ್ಪ ಇವತ್ತಿಗೆ ಅವಳು ನನ್ನ ಮಗಳ ಹೌದಾ ಅಲ್ವಾ ಅಂತ ಗೊತ್ತಾಗ್ಬಿಟ್ಟು ಹೆಂಗೋ ಸದ್ಯ ನಾನು ಆರಾಮಾಗಿರ್ಬೋದಲ್ಲ ಅನ್ನೋದನ್ನ ನನಗೊಂಥರ ಖುಷಿ ನೆಮ್ಮದಿ ಎಲ್ಲನೂ. ನೋಡೆ ಕಿತ್ತಾಕೊಂಡು ಹೇಳ್ತಾ ಇದ್ದಲ್ಲ, ಇವಾಗ ಅದು ಏನೋ ರಿಪೋರ್ಟ್ ಬರ್ತದಲ್ಲ, ಆ ರಿಪೋರ್ಟ್ ನೀನು ಪೈನಲ್ಲು ಆ ರಿಪೋರ್ಟಾಗಿ ಏನು ಹೇಳ್ತಾರೋ ಅದ್ರ ಥರ ನೀನು ನಡ್ಕೋಬೇಕಾಯ್ತದ ನೀನು. ಸರಿನಾ? ಆಮೇಲಿಂದ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕುಣ್ದಾಡಂಗಿಲ್ಲ ನೀನು. ಆ ರಿಪೋರ್ಟಾಗಿ ಏನಾಯ್ತೋ ಅದೇನೇ ನಿಜ. ರೀ ನಾನೇನಾದ್ರೂ ಇಲ್ಲ ಅಂತ ಹೇಳೋದ್ನಾ? ಅದೇನೇನಿಯ ನಿಜ. ನಾನು ನಿಮ್ಮನ್ನು ಒತ್ತಿ ಕೇಳ್ತಾ ಇದ್ದೀನಿ. ಈ ಹಾಸ್ಪಿಟಲಾಗ ಬೇಡ ಅಂತ ಹೇಳಿದ್ರೆ ಇನ್ನೊಂದು ಹಾಸ್ಪಿಟಲ್ಗೆ ಬೇಕಾದ್ರೆ ಕರ್ಕೊಂಡೋಗ್ಬಿಟ್ಟು ನೀವೇ ಕರ್ಕೊಂಡೋಗಿ ಪರೀಕ್ಷೆಗೆ ಅಂತ ಹೇಳ್ಬಿಟ್ಟು ನೀವು ಪರವಾಗಿಲ್ಲ ಬಿಡು ಇಲ್ಲೇನೇನಿಯ ಅಂತ ಹೇಳ್ತಾ ಇರೋದು ಸುಮ್ಕಿದ್ದೀನಿ. ರಿಪೋರ್ಟ್ ಬಂದಮೇಲೆ ಆಮೇಕಿಂದ ಅದು ಇದು ಅಂತ ಮಾತಾಡಂಗಿಲ್ಲ. ನಾನು ಮಾತಾಡೋದಲ್ವೇ, ನೀನು ಮಾತಾಡಂಗಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಸರಿನೇ. ಆಮೇಗಿಂದ ಅದು ಇದು ಇದು ಅದು ಅಂತ ಹೇಳ್ಬಿಟ್ಟು ಸರಿಯಾಗಿ ಎಲ್ಲನೂ ಇಲ್ಲ ಈ ಹಾಸ್ಪಿಟಲ್ ಸರಿ ಇಲ್ಲ, ಇವಳೇ ನನ್ನ ಮಗಳು ಅಂತ ಕುಂತ್ಕೊಂಡೆ ಅಂತಂದರೆ ನಾನು ಸುಮ್ಕಿರಕ್ಕಿಲ್ಲ. ಈಗಲೇ ಹೇಳ್ಬಿಟ್ಟಿದ್ದೀನಿ ನೋಡು, ಈ ಡಾಕ್ಟ್ರು ಫೇಮಸ್ ಡಾಕ್ಟ್ರ್ ಅಂತೆ. ಈ ಡಾಕ್ಟ್ರು ಏನು ಹೇಳಿದ್ರು ಅದು ಕರೆಕ್ಟಾಗಿ ಇರ್ತದಂತೆ. ಸರಿನಾ? ಆಮೇಕಿಂದ ಈ ಡಾಕ್ಟ್ರು ನನ್ನ ಪರ ಮಾತಾಡ್ದ ನಿನ್ನ ಪರ ಮಾತಾಡ್ದ ಅಂತ ಹೇಳ್ಬಿಟ್ಟು ಕಿತ್ತಾಕೊಂಡು ಕೂತ್ಕೋಬಾರ್ದು ನೀನು. ಅಯ್ಯೋ ಶಿವನೇ, ಡಾಕ್ಟ್ರು ದೇವ್ರ ಸಮಾನ ಅಂತಾರೆ, ಇರೋದು ನಿದ್ದಂಗೆನೇ ಹೇಳ್ತಾರೆ. ವೈದ್ಯೋ ನಾರಾಯಣವ್ರಿ ಅಂತ ಹೇಳಕ್ಕಿಲ್ವಾ? ಅಂತದ್ರಾಗ ಅವ್ರ ಮೇಲೆ ಅನುಮಾನ ಪಟ್ಟು ನಾನು ಯಾವ ಇದಕ್ಕೆ ಹೋಗ್ಲಿ ಹೇಳಿ. ಅಯ್ಯಯ್ಯಪ್ಪ ಸರಿ, ಈ ಡಾಕ್ಟ್ರು ಏನು ಹೇಳ್ತಾರೋ ಅದೇನೇನಿಯ. ಇವಳೇನಾರ ನನ್ನ ಮಗಳಲ್ಲ ಅಂತ ಗೊತ್ತಾದ್ರೆ ನಾನೇನಿಯ ಕರ್ಕೊಂಡೋಗ್ಬಿಟ್ಟು ಪೊದ್ದು ಮನೆಗೆ ಬಿಟ್ಬಿಟ್ಟು ಬರ್ತೀನಿ. ಇದಕ್ಕಿನ್ನೂ ಇನ್ನೇನು ಬೇಕು? ಆದರೆ ಮಗಳು ಅಂತ ಗೊತ್ತಾದ್ರೆ ನೀವೇನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೇಳಿ. ಮಗಳು ಅಂತ ಗೊತ್ತಾದ್ರೆ ತಾನೇ ಗೊತ್ತಾದಾಗ ನೋಡ್ಕೊಳ್ಳೋಣ ಬಿಡು. ಇದೇನ್ರಿ ಹಿಂಗೆ ಹೇಳ್ತೀರಾ? ಮಗಳು ಅಂತ ಗೊತ್ತಾದ್ರೆ ತಾನೇ ಅಂತ? ಮಗಳೇನೇನಿಯ ಇನ್ನು ಮಗಳಲ್ದಿದಂಗೆ ಬ್ಯಾರೆ ಆಯ್ತಲ್ಲ. ಆದ್ರೂ ಮಗಳು ಅಂತ ಗೊತ್ತಾದ್ರೆ ಏನು ಮಾಡ್ತೀರಾ? ಮನೆಗೆ ಕಯಪಿಯ ಅಂತ ಅನ್ನಕ್ಕಿಲ್ಲ. ನೀನು ನನ್ನ ಮಗಳಲ್ಲ ಹಂಗೆ ಹಿಂಗೆ ಅಂತ ಒಂದಿನಕ್ಕೂ ಅನ್ನಕ್ಕಿಲ್ಲ. ಮಾನ ಮೂರ್ವಾದಾಗಿರ್ತೀನಿ. ಸರಿನಾ? ಅಷ್ಟು ಸಾಕು ಬಿಡಿ ಮಗಳೇ, ನೀನೇನು ಯೋಚನೆ ಮಾಡಬೇಡ ಮಗಳೇ. ನಾನು ಈ ಅಪ್ಪನ ಮಗಳಂತ ಬರಲಿಲ್ಲ ಅಂತಂದ್ರೆ ನಿನಗೆ ಸಾಕು. ನೆಮ್ಮದಿಗೆ ನಮ್ಮ ಅಮ್ಮವ್ರ ಮನೆಗೆ ಹೋಗ್ಬಿಟ್ಟು ತಿನ್ಕೊಂಡು ಆರಾಮಾಗಿರ್ತೀನಿ ಅಂತ ನನಗಂತೂ ಅನ್ನಿಸ್ತೈತೆ. ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಇಂಥ ಜನ್ಮ ಯಾಕೆ ಬೇಕಿತ್ತು ನನಗೆ ನಮ್ಮ ಅಮ್ಮವ್ರ ಮನೆಗಿರೋದೇ ಎಷ್ಟೋ ಖುಷಿ. ಎಲ್ಲಿ ಬಂದು ಸುಮ್ಮನೆ ಕಯಾಪಿಯ ಅಂತ ಅನ್ನಿಸ್ಕೊಂಡು ಇರೋಕ್ಕೆ ಏನಿಯ ಬೇಜಾರು. ನಾನು ಈ ಅಪ್ಪನ ಮಗಳಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಈ ಅಪ್ಪನ ಗುಣ ಏನು, ನನ್ನ ಗುಣ ಏನು? ನಾನು ಯಾಕೆ ಈ ಅಪ್ಪನ ಮಗಳಾಗಿರೋಕ್ಕಾಯ್ತದೆ ಹೇಳು? ಹಬ್ಬ ಸದ್ಯ ಹಂಗೆ ತೊಲಗ್ಬಿಟ್ರೆ ಸಾಕು. ಅಯ್ಯೋ ಮಗಳೇ, ಹಂಗೆಲ್ಲ ಬೇಡ, ಸುಮ್ಕಿರವ. ನಾನೇ ನೀನು ಸಂದಕ್ಕೆ ನೋಡ್ಕೊತಾ ಇಲ್ವಾ? ಕಣ್ಣು ನೋಡ್ಕೊತಾ ಇಲ್ವಾ? ಈಗ ರಿಪೋರ್ಟ್ ಒಂದು ಬರ್ತದೆ. ಏನೋ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಸುಮ್ಕಿರವ. ಅದೇನು ಭಾರ ಹಾಕ್ಬಿಟ್ಟಿದೀವೋ ಅದೇನು ಕತೆಯೋ ನನಗಂತೂ ಏನು ದಿಕ್ಕೆ ತೋರಿಸ್ತಿಲ್ಲ. ಅಯ್ಯೋ ನಮ್ಮ ಅಮ್ಮನಂತೂ ನೆನಪಾದ್ಮೇಲೆ ನೆನಪಾಯ್ತಾನೆ ಇರ್ತದೆ ನನಗಂತೂ. ಅಯ್ಯೋ ಡಾಕ್ಟ್ರೇ, ಬಾರ್ಲಾ ಬಿರ್ನಾ ಬಾರ್ಲಾ, ಎಷ್ಟೊತ್ತು ಅಂತ ಕಾಯಿಸ್ತೀಯ ನನ್ನ? ಅದು ಎಷ್ಟು ಬೇಕೋ ದುಡ್ಡು ಕೊಟ್ಬಿಡ್ತೀನಿ ಕಣ. ನಾನು ಹೇಳ್ದಂಗೆ ಮಾಡಿಬಿಟ್ರೆ ಸಾಕವಯ್ಯ. ನನ್ನ ಗಂಡ ಏನು ಇಷ್ಟೊಂದು ಖುಷಿ ಆಗೋನಲ್ಲ? ಏನು ಖುಷಿ ಇಷ್ಟೊಂದು ಖುಷಿಗೆ? ಈ ನನ್ನ ಮಗ ಏನೋ ಕಂತ್ರಿ ಕೆಲಸ ಮಾಡಿರ್ತಾನೆ ಅಂತ ನನಗೆ ಗೊತ್ತು. ಅದಕ್ಕೆ ನಿಯತ್ತಾಗಿರೋ ಡಾಕ್ಟ್ರ್ ಹತ್ರ ನೆನೆಯ ಬಂದಿರೋದು. 10 ರೂಪಾಯಿ ದುಡ್ಡು ಮುಟ್ಟಕ್ಕಿಲ್ಲ, 10 ರೂಪಾಯಿದು ಏನಂದ್ರೆ ಇಷ್ಟಪಡೋಕ್ಕಿಲ್ಲ ಅಂತ ಒಳ್ಳೆ ಡಾಕ್ಟ್ರು ಇವರು. ಬ್ಯಾರೆ ಥರ ಅಲ್ವೇ ಅಲ್ಲ. ಲಂಚ ಗಿಂಚ ಅಂತಂದರೆ ಕೆರ ತಕೊಂಡು ಹೊಡೆದ್ಬಿಡ್ತಾನೆ ಅಂತ ಒಳ್ಳೆ ಡಾಕ್ಟ್ರು ಇವರು. ಅದಕ್ಕೆ ಇಲ್ಲಿ ಕರ್ಕೊಬಂದಿರೋದು ನಾನು ಇವಯ್ಯನ್ನ. ಇಲ್ಲ ಅಂದರೆ ಒಂದು ಆಟ ಆಡ್ಬಿಡ್ತಾ ಇದ್ದ. ಓ ಡಾಕ್ಟ್ರೇ, ನಾನು ಅವಾಗಿಂದ ನಿಮಗೋಸ್ಕರನೇ ಕಾಯ್ಕೊಂಡಿದ್ದೆ. ಬಂದ್ಬಿಟ್ರಾ? ರಿಪೋರ್ಟ್ ಎಲ್ಲನೂ ಬಂದೈತೆ. ಅಯ್ಯೋ ಡಾಕ್ಟ್ರೆ, ಅರ್ಜೆಂಟಾಗ ರಿಪೋರ್ಟಾಗಿ ಏನೈತಿ ಅಂತ ಹೊಸಿ ಹೇಳ್ಬಿಡಿ ಡಾಕ್ಟ್ರೆ. ನಾವಂತೂ ಕಾಯ್ಕೊಂಡಿದ್ದೀವಿ. ಹೇಳಿದ್ನಲ್ಲ ನಿಮ್ಮ ಹತ್ರ ಮಾತಾಡಿದ್ನಲ್ಲ, ಎಲ್ಲ ಸರಿಯಾಗೈತೆ ತಾನೆ? ಏನು ತೊಂದರೆ ಇಲ್ಲ ತಾನೆ? ಅಯ್ಯೋ ನನ್ನ ಹೆಂಡ್ತಿ ನನ್ನ ಮಗಳು, ನನ್ನ ಮಗಳಂತ ಯಾಕೆ ಅನ್ಬೇಕು? ಅವಳು ನನ್ನ ಮಗಳಲ್ಲ ಅಂತ ಹೇಳಿದ್ರು ಕೇಳ್ತಾನೇ ಇಲ್ಲ ಡಾಕ್ಟ್ರೆ. ಬಾಯ್ ಬಿಡ್ಕೊಂಡು ನನ್ನ ಮಗಳೇ ಅಂತ ಹೇಳ್ಬಿಟ್ಟು ವಾದ ಮಾಡ್ತಾವಳು. ಸುಮ್ಕಿರಿ ನೀಯ. ಅದಕ್ಕೆ ನೀಯ ನೀವೊಂದು ಕಿತ್ತ ರಿಪೋರ್ಟ್ ಓದ್ಬಿಟ್ರೆ ಮುಚ್ಕೊಂಡು ಸುಮ್ಮನಾಗ್ಬಿಡ್ತಾರೆ ಇವ್ರಿಬ್ರು. ರೀ, ನಾನು ಇರೋದು ಡಾಕ್ಟ್ರು, ನನಗೇನು ಕೆಲಸ ಮಾಡಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನನ್ನ ಕೆಲಸನ ನಾನು ಮಾಡ್ತೀನಿ. ದಯವಿಟ್ಟು ನೀವು ಸುಮ್ಮನೆ ನಿಂತ್ಕೊಳ್ಳೋದು ಕಲ್ತ್ಕೊಳ್ಳಿ. ಸುಮ್ಮನೆ ಎಲ್ಲನೂ ಒದ್ರುಕೊಂಡು ಕುತ್ಕೋಬೇಡಿ ಇಲ್ಲಿ. ನನಗೆ ಗೊತ್ತು ಏನು ಮಾಡಬೇಕು ಏನು ಹೇಳಬೇಕು ಅಂತ. ಆಯ್ತು ಡಾಕ್ಟ್ರೆ, ಹೇಳಿ. ಡಾಕ್ಟ್ರೆ, ಅದೊಂದು ರಿಪೋರ್ಟ್ ಮೇಲೆ ನನ್ನ ಮಗಳು ಜೀವನನೇ ನಿಂತುಬಿಟ್ಟೈತೆ. ನಾನು ಇಷ್ಟು ವರ್ಷ ಕಾಯ್ಕೊಂಡು ಕುಂತಿದ್ದೆ. 1 ವರ್ಷ ಅಲ್ಲ 2 ವರ್ಷ ಅಲ್ವಾ, 18-20 ವರ್ಷ ಕಾದಿದ್ದಕ್ಕೂ ಏನಾರ ಒಂದು ಆಗಬೇಕಲ್ವಾ? ನೀವು ಏನು ಇಲ್ದಿರೋದು ಹೇಳ್ಬೇಡಿ. ಇರೋದನ್ನ ಆ ರಿಪೋರ್ಟಾಗಿ ಏನು ಬಂದೈತೆ ಅದೊಂದು ನೀವು ಹೇಳ್ಬಿಡಿ ಸಾಕು. ಬೇರೆ ಇನ್ನೇನು ಬೇಡ. ಯಪ್ಪ ದೇವ್ರೆ, ಇವ್ರ ಮಗಳಲ್ಲ ಅಂತ ಏನಾದರೂ ಫಿಕ್ಸ್ ಆಗಿಬಿಟ್ರೆ ಆರಾಮಾಗಿ ನಮ್ಮ ಅಮ್ಮನ ಜೊತೆ ಖುಷಿಯಾಗಿ ಆರಾಮಾಗಿ ಇದ್ಬಿಡ್ಬೋದಲ್ವಾ? ಆದರೆ ಏನಾದ್ರೂ ನಮ್ಮ ಅಪ್ಪ ಇವರೇ ಅಂತ ಫಿಕ್ಸ್ ಆಗಿಬಿಟ್ರೆ ಮತ್ತೆ ನಾನು ಇಲ್ಲೇ ಸಾಯ್ಬೇಕಾಯ್ತದೆ. ಒಳ್ಳೆ ಕರ್ಮ. ನೋಡಿ, ಈ DNA ರಿಪೋರ್ಟ್ ಪ್ರಕಾರ ನೋಡಪ್ಪ, ಇವಳೇ ನಿನ್ನ ಮಗಳು. ಈ DNA ರಿಪೋರ್ಟ್ ಎಲ್ಲ
ಕರೆಕ್ಟಾಗೇ ಇದೆ. ನಾನು ಪೂರ್ತಿ ಕರೆಕ್ಟಾಗಿ ಚೆಕ್ ಮಾಡಿ ನೋಡಿದ್ದೀನಿ. ನೋಡಮ್ಮ, ನೀವು ಅಂದ್ಕೊಂಡಂಗೆನೇ ಇವಳೇ ನಿನ್ನ ಮಗಳು, ಸರಿನಾ? ಏನಪ್ಪ, ಇವಳೇ ನಿನ್ನ ಮಗಳು. ಇಲ್ಲೇ ಅಲ್ಲ, ಇಡೀ ಪ್ರಪಂಚದಾಗ ನೀವು ಯಾವ ಹಾಸ್ಪಿಟಲಲ್ಲಿ ಹೋಗಿ ಚೆಕ್ ಮಾಡಿಸಿದ್ರು ಇವಳೇ ನಿಮ್ಮ ಮಗಳು, ಸರಿನಾ? ಈ ಲೆಟರಲ್ಲಿ 100% ಎಲ್ಲ ರಿಪೋರ್ಟೂ ಇದೆ. ತಗೊಳ್ಳಿ, ಈ ರಿಪೋರ್ಟ್ ತಗೊಂಡು ಹೊರಡಿ ಇಲ್ಲಿಂದ. ನಿಮಗೆಲ್ಲ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಅಯ್ಯೋ, ಈ ಕಳ್ಳನ ಮಗಂಗೆ ದುಡ್ಡು ಕೊಡ್ತೀನಿ ಅಂದ್ರೂ ಏನು ಕೇಳಲಿಲ್ವಲ್ಲಪ್ಪ. ನೋಡಿ ಮಿಸ್ಟರ್, ನಿಮ್ಮ ಹೆಸರು ಅವಕರ. ನೋಡಿ, ನಾವು ಡಾಕ್ಟರು, ನಾವು ಸುಳ್ಳು ಹೇಳಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹುಟ್ಟಿಲ್ಲ. ನಿಮ್ಮ ದುಡ್ಡಿನ ಆಸೆಗಾಗಲಿ ಇಲ್ಲ ನೀವು ಕೂಡ ಆಮಿಷಗಳಿಗಾಗಲಿ ನಾವೆಲ್ಲ ಬಗ್ಬಿಟ್ಟು ನಾವೆಲ್ಲ ಕೆಟ್ಟದಾಗ ರಿಪೋರ್ಟ್ ಕೊಡೋಕ್ಕಾಗಲ್ಲ. ಇಡೀ ಪ್ರಪಂಚದಾಗೆ ಎಲ್ಲ ಡಾಕ್ಟ್ರು ಒಂದೇ ಥರ ಇರಲ್ಲ. ಎಲ್ಲ ಕೆಟ್ಟವ್ರು ಇರಲ್ಲ, ಎಲ್ಲ ಒಳ್ಳೆಯವ್ರು ಇರಲ್ಲ ಅಂತ ನನಗೆ ಗೊತ್ತು. ಆದರೆ ನಾನು ತುಂಬಾ ಸ್ಟ್ರಿಕ್ಟು, ಸರಿನಾ? ನನಗೆ ದುಡ್ಡು ಕೊಟ್ಬಿಟ್ಟು ನನ್ನ ಹತ್ರನೇ ಸುಳ್ಳು ರಿಪೋರ್ಟ್ ತಗೋಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಅದೆಲ್ಲ ಆಗದಿರೋ ಕೆಲಸ, ಸರಿನಾ? ಇನ್ನೊಂದ್ಸಲ ದುಡ್ಡು ಕೊಟ್ಟೆ ನಾನು ತಗೊಂಡು ಬಂದೆ ನನ್ನ ಹತ್ರ ಅಂದರೆ ಒಂದೇ ಸಲ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಬಿಡ್ತೀನಿ ಅಷ್ಟೇನೆ. ನನ್ನ ಮಗನೇ, ರಿಪೋರ್ಟು ತಪ್ಪಾಗಿ ಬರಿ ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ಹೇಳ್ತೀಯಾ? ಏಯ್, ಇನ್ನೊಂದ್ಸಲ ಹಿಂಗೆ ಮಾಡು, ಆಮೇಲೆ ತೋರಿಸ್ತೀನಿ ನಾನು ಯಾರು ಅಂತ. ಅಯ್ಯೋ, ವೈ ಮರ್ಯಾದೆ ಕಳೆದ್ನಲ್ಲಪ್ಪ. ನೋಡಮ್ಮ, ನಿನ್ನ ಗಂಡನ ಹತ್ರ ಸ್ವಲ್ಪ ಹುಷಾರಾಗಿ ಬಾಳ್ರಿ, ಸರಿನಾ? ಇವನು ಮೊದಲೇನೇ ಸರಿ ಇಲ್ಲ. ನಿನ್ನ ಮಗಳಂದ್ರೆ ಅವ್ನಿಗೆ ಇಷ್ಟನೂ ಇಲ್ಲ. ಅದಕ್ಕೆ ಸುಳ್ಳು ರಿಪೋರ್ಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಜಾಸ್ತಿ ಬಲವಂತ ಮಾಡಿ ಕೇಳ್ದ, ಸರಿನಾ? ಹೇಳ್ಬೇಕಲ್ವ ಫ್ಯಾಮಿಲಿ ವಿಚಾರ ಅಂತಂದಮೇಲೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಾನಿನ್ನು ಬರ್ತೀನಿ. ಥ್ಯಾಂಕ್ ಯು ಡಾಕ್ಟ್ರಿ, ಥ್ಯಾಂಕ್ ಯು ಸೋ ಮಚ್. ಅಂತೂ ನನ್ನ ಮಗಳು ನನ್ನನ್ನು ಕೊಡಿಸ್ಬಿಟ್ರಿ ಸಾಕು. ನನ್ನ ಗಂಡ ಇಲ್ಲ ಇಲ್ಲ ನನ್ನ ಮಗಳಲ್ಲ ಅಂತ ವಾದ ಮಾಡಬೇಕಾದಾಗ ಎಲ್ಲನೂ ಮನ್ಸಿಗೆ ಚುಚ್ಚಿದಂಗೆ ಆಗೋದು ನನಗಂತೂ. ಇವಾಗ ಏನೋ ನಂಗೆ ಹೊಸ ಸಮಾಧಾನ ಆಯ್ತೈತೆ. ಸರಿ ಕಣಮ್ಮ, ಸರಿ ಆಯಿತು. ಮಗಳೇ, ಪ್ರೀತಿಯ ಮಗಳೇ, ಅಂತೂ ಇಂತೂ ನೀನೇ ನನ್ನ ಮಗಳು ಅಂತ ಹೇಳ್ಬಿಟ್ಟು ಸದ್ಯ ಗೊತ್ತಾಯ್ತಲ್ಲ, ಅಷ್ಟೇನೇ ಸಾಕು. ಇನ್ಮ್ಯಾಲೆ ಏನು ಅವಶ್ಯಕತೆನೂ ಇರೋಕ್ಕಿಲ್ಲ ಬಿಡಮ್ಮ. ಇನ್ಮ್ಯಾಲೆ ನಿನ್ನ ನೋಡ್ತಾ ಇರು, ಹೆಂಗೆ ನೋಡ್ಕೊತೀನಿ ಅಂತ. ಇನ್ನು ಯಾವನೂ ಬಂದ್ಬಿಟ್ಟು ಇಲ್ಲ ನಿನ್ನ ಮಗಳಲ್ಲ ಅಂತ ಹೇಳ್ಬಿಟ್ಟು ಯಾರನ್ನು ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ಐತಲ್ಲ ಈಗ ಈ ಲೆಟರ, ಬೇಕಾದ್ರೆ ನಾನು ಊರ ಮುಂದೆ ಬ್ಯಾನರ್ ಹಾಕಿಸ್ಬಿಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಏನು ಬೇಡ ಅನ್ಕೋತೀನೋ ಅದೇ ಆಯ್ತು ನನ್ನ ಜೀವನದಾಗಂತೂ. ಏನೋ ನಿಮ್ಮ ಖುಷಿ ನೋಡಿ ನನಗೆ ಖುಷಿ ಆಗ್ತೈತೆ ಅಷ್ಟೇ. ಬಾ ಮಗಳೇ, ಅದೆಷ್ಟು ಜನ ದೃಷ್ಟಿ ಬಿದ್ದಾಯ್ತೋ ಏನೋ. ಮನೆಗೆ ಹೋಗೋಣ, ಕೊಂತ್ರೆ ನನ್ನ ಮಕ್ಕಳು ದೃಷ್ಟಿಗಳೆಲ್ಲ ಶಾನೆ ಬಿದ್ದಿರ್ತವೆ. ಸದ್ಯ ದೇವರು ನಾನು ಇಷ್ಟು ವರ್ಷ ಕಾದಿದ್ದಕ್ಕೂ ನನ್ನ ಮಗಳನ್ನ ನನಗೆ ವಾಪಸ್ ಕೊಟ್ಬಿಟ್ಟ, ಅಷ್ಟೇ ನಿನಗೆ ಸಾಕು. ಬೇರೆ ಇನ್ನೇನೂ ಬೇಕಿಲ್ಲ ಕಣವ. ಬಾವಾ, ಬಾ ಹೋಗನ್ ಬಾ. ಅಯ್ಯಯ್ಯಯ್ಯೋ, ಅಷ್ಟೇ, ನನಗೆ ಉಳುಗಾಲ ಇಲ್ಲ. ಅವ್ನು ಶಾಸ್ತ್ರಿ ಹೇಳಿದೆಲ್ಲ ನಿಜ ನೆನೆಯ. ನಿನ್ನ ಮಗಳಿಂದ ನೆನೆಯ ನಿನಗೆ ಸಾವು ಅಂತ ಹೇಳ್ಬಿಟ್ಟು ಫಿಕ್ಸು. ಇವಳಿಂದ ನೆನೆಯ ನನ್ನ ಸಾವು. ನಾನಂತೂ ನೆಗದ್ ಬಿದ್ದು ಹೊಂಟೋಗ್ಬಿಡ್ತೀನಿ. ಅಯ್ಯೋ, ಈ ರಿಪೋರ್ಟಾಗಿ ಸುಳ್ಳನ ಬರ್ಕೊಟ್ಟಿದ್ರೆ ಇವಳು ಹೆಂಗೋ ಮನೆಯಾಳಿನ ಮನೆಯಿಂದ ಈಚೆ ಕಡೆಗೆ ಹಾಕ್ಬೋದಿತ್ತು. ಅದೂ ಮಾಡ್ದಿದ್ದಂಗೆ ಇದೂ ಮಾಡ್ದಿದ್ದಂಗೆ ಯಾಕೆ ನನಗೆ ಸುಮ್ಮನೆ ಇಂತ ಹಣೆ ಬರ ಸರಿ ಇಲ್ದಂಗೆ ಕೊಟ್ಬಿಡ್ತು. ಅಯ್ಯೋ, ಈಗ ಆಸ್ತಿನ ಇಬ್ರು ಕೈಯಿಂದ ನನ್ನ ಹೆಸರು ಬರ್ಸ್ಕೊಳಕ್ಕಾಯ್ತದ? ನನ್ನ ಜೀವನ ಪೂರ್ತಿ ಬರೀ ಆಸ್ತಿ 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 ಅಂತ ಓಡಾಡಿದ್ದೇನೆ. ನೀ ಆಯಿತು, ಬೇರೆ ಇನ್ನೇನೂ ಮಾಡೋಕೆ ನನ್ನ ಕೈಲಾಗಲಿಲ್ವಲ್ಲಪ್ಪ ಶಿವ. ಹೀಗೇನು ಮಾಡಲಿ ನಾನು? ನನಗಂತೂ ನನ್ನ ಕೊನೆ ದಿನಗಳು ಬಂದ್ಬಿಟ್ಟು ಅಂತ ಅನ್ನಿಸ್ತೈತೆ. ಇನ್ನು ನನ್ನ ಮಗಳ್ದು, ನನ್ನ ಹೆಂಡ್ತಿದು, ನನ್ನ ಮಗುಂದೇನಿ ಅಟ್ಟಾಸ. ಇನ್ನು ನಾನು ಅದನ್ನೇನಿಯ ನೋಡ್ಕೊಂಡು ಸುಮ್ಮನೆ ಕುಂತ್ಕೋಬೇಕಾಯ್ತದೆ. ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ, ಕೊನೆಯೇನು ಅರಿಯಲಾರೆ. ಅಯ್ಯೋ.